ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ರಾಮು, ಹೇಳಿ ಅಮ್ಮ. ಟೀ ತಗೊಂಡ್ ಬಾ. ಸರಿ ಅಮ್ಮ. ಚಿಕ್ಕಮ್ಮನವ್ರೆ. ಅಮ್ಮ. ಹಾ? ಟೀ ತುಂಬಾ ಚೆನ್ನಾಗಿದೆ ರಾಮು. ನಾನ್ ಮಾಡೋ ಟೀ ತರನೇ ಇದೆ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಟಿಫನಿಗೆ ಏನಮ್ಮ ಮಾಡ್ಲಿ? ಇವತ್ತು ದೋಸೆ ಮಾಡ್ತೀಯಾ? ಸರಿ ಅಮ್ಮ. ಅಮ್ಮ, ಲೇಟ್ ಆಯ್ತು, ಹೋಗಿ ಸ್ನಾನ ಮಾಡ್ತೀನಿ. ಸರಿ. ಅಮ್ಮ, ಇವತ್ತು ನನ್ನ ಕಾಲೇಜಲ್ಲಿ ಫೇರ್ವೆಲ್ ಡೇ. ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಒಂದ್ ನಿಮಿಷ ಇರು. ರಾಮು, ಹೇಳಿ ಅಮ್ಮ. ಟಿಫನ್ ರೆಡಿ ಆಯ್ತಾ? ರೆಡಿ ಆಗಿದೆ ಅಮ್ಮ. ಸರಿ ಬಾ, ಟಿಫನ್ ತಿನ್ಬಿಟ್ಟು ಹೋಗು. ರಾಮು, ಟಿಫನ್ ತಗೊಂಡ್ ಬಾ. ತಂದೆ ಅಮ್ಮ. ಅಮ್ಮ. ಟಿಫನ್ ಹೇಗಿದ್ಯಮ್ಮ? ಸೂಪರ್ ಆಗಿದೆ ಮಮ್ಮಿ. ರಾಮು, ನಿನ್ನ ಅಡಿಗೆ ತುಂಬಾ ರುಚಿಯಾಗಿದೆ. ಥ್ಯಾಂಕ್ಸ್ ಅಮ್ಮ. ಆಯ್ತಮ್ಮ, ನನಗೆ ಲೇಟ್ ಆಯ್ತು, ಹೊರಡ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ವಾ. ಬಾಯ್. ಬಾಯ್. ಕಾಲೇಜಿಂದ ಹೊರಡುವಾಗ ಫೋನ್ ಮಾಡ್ತೀನಮ್ಮ. ಬಾಯ್. ಬಾಯ್. ಅಮ್ಮ, ಟಿಫನ್ ಬಿಸಿ ಇದ್ದಾಗ್ಲೇ ಬಂದು ತಿನ್ಬಿಡಿ ಅಮ್ಮ. ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ನೀನ್ ಬೇಕಿದ್ರೆ ಹೋಗ್ತೀನೋ. ಇಲ್ಲ ಪರವಾಗಿಲ್ಲ ಅಮ್ಮ, ನಿಮ್ದಾದ್ಮೇಲೆ ನಾನು ತಿಂತೀನಿ. ಸರಿ, ನಾನ್ ಬೇಗ ಹೋಗಿ ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ತಗೊಳ್ಳಿ ಅಮ್ಮ, ತಿನ್ನಿ. ಟಿಫನ್ನು ನಿಜವಾಗ್ಲೂ ಚೆನ್ನಾಗಿದೆ ರಾಮು. ನೀನ್ ಇಷ್ಟೊಂದು ರುಚಿಯಾಗಿ ಅಡ್ಗೆ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ನೊಂದ್ ದೋಸೆ ಹಾಕೊಂಬರ್ಲಾ ಅಮ್ಮ? ಬೇಡ ರಾಮು, ನನ್ಗಿಷ್ಟೇ ಸಾಕು. ನೀನು ತಿನ್ಬಿಟ್ಟು ಬೇಗ ಲಂಚ್ ರೆಡಿ ಮಾಡು. ಸರಿ ಅಮ್ಮ.
ಅಮ್ಮ ನಾನು ಹ್ಮ್? ಇಲ್ಲಿ ಕುತ್ಕೊಂಡು ತರಕಾರಿ ಹೆಚ್ಚಬೋದಾ? ಹಾ ಕೂತ್ಕೋ. ಹಾ. ರಾಮು, ಹ್ಮ್? ಅದಿರ್ಲಿ ಬಿಡು. ನಿನ್ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ವಾಗ ನಿನ್ ಬಗ್ಗೆ ಪೂರ್ತಿಯಾಗಿ ಏನೂ ಹೇಳಲೇ ಇಲ್ಲ ನೀನು. ನಿಂದ್ ಯಾವ ಊರು? ನಿನ್ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳು. ನೀವು ಬೇರೆ ಅಮ್ಮ. ನಮ್ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ ಅಂಥದ್ದೇನೂ ಇಲ್ಲ ಅಮ್ಮ. ನಾನೊಬ್ಬ ಅನಾಥ. ನಂಗೆ ಯಾವ ಕುಟುಂಬನೂ ಇಲ್ಲ ಅಮ್ಮ. ನಾನು ಒಂಟಿಯಾಗಿದ್ದೀನಮ್ಮ. ನಮ್ಮ ಅಮ್ಮ ಅಪ್ಪ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತೀರ್ಕೊಂಡ್ಬಿಟ್ರಮ್ಮ. ನನ್ನ ಸಂಬಂಧಿಕರೇ ನನ್ನನ್ನು ಬೆಳೆಸಿ ನಂಗೊಂದು ಹುಡುಗಿ ನೋಡಿ ಮದುವೆ ಮಾಡಿಸಿದ್ರಮ್ಮ. ಆದರೆ ಅವಳು ಮದುವೆ ಆಗಿ 2 ತಿಂಗಳಿಗೆ ನನ್ನ ಬಿಟ್ಟು ಬೇರೆಯವ್ನ ಜೊತೆ ಓಡೋಗ್ಬಿಟ್ಲಮ್ಮ. ಆಮೇಲೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಸರಣೆ ಇಲ್ದಂಗಾಯ್ತಮ್ಮ. ನನ್ನ ಜೀವನನೇ ದಿಕ್ಕಾಪಾಲಾಗಿ ಹೋಯ್ತಮ್ಮ. ಬದುಕಕ್ಕೆ ಇಷ್ಟ ಇಲ್ಲದೆ ನಮ್ಮೂರಲ್ಲಿ ಹೇಗೋ ಇದ್ನಮ್ಮ. ನನ್ನ ಹೆಂಡತಿ ನನ್ನನ್ನು ಬಿಟ್ಟೋಗಿದ್ದಕ್ಕೆ ನಮ್ಮ ಹಳ್ಳಿಲಿ ಇದ್ದವರೆಲ್ಲ ಏನೇನೋ ಮಾತಾಡೋಕೆ ಶುರು ಮಾಡಿದ್ರಮ್ಮ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಟೌನ್ ಕಡೆ ಬಂದ್ಬಿಟ್ಟೆ ಅಮ್ಮ. ನಾನು ಜಾಸ್ತಿ ಏನು ಓದದೇ ಇರೋದಕ್ಕೆ ನಂಗೆ ದೊಡ್ಡ ಕೆಲಸ ಯಾವುದೂ ಸಿಗ್ಲಿಲ್ಲ ಅಮ್ಮ. ಸರಿ, ಮನೆ ಕೆಲಸ ಮಾಡೋಕೆ ಯಾವುದಾದ್ರೂ ಸಿಗುತ್ತಾ ನೋಡೋಣ ಅಂತ ಇಲ್ಲಿ ಬಂದು ಕೇಳಿದೆ. ನೀವು ನನಗೆ ಕೆಲಸ ಕೊಟ್ರಿ. ನೀವು ನನಗೆ ಕೆಲಸ ಕೊಟ್ಟಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ ಅಮ್ಮ. ಸರಿ ಸರಿ, ಚಿಂತೆ ಮಾಡ್ಬೇಡ. ನಿನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರೋ ಹಾಗಿದೆ. ಏನಮ್ಮ ಮಾಡೋದು? ಎಲ್ಲ ನನ್ನ ಹಣೆ ಬರಹ. ನಮ್ಮ ಹಣೆಲಿ ಏನು ಬರ್ದಿದ್ಯೋ ಅದೇ ಅಲ್ವಾ ಅಮ್ಮ ನಡೆಯೋದು. ತಪ್ಪು ತಿಳ್ಕೊಬಿಡಿ ಅಮ್ಮ. ನಿಮ್ಮ ಬಗ್ಗೆ ತಿಳ್ಕೊಬೋದಾ? ಈ ಮನೆಯಲ್ಲಿ ನಾನು ಮತ್ತೆ ನನ್ ಮಗಳಿಬ್ರೇ ಇರೋದು. ನನ್ ಹಸ್ಬೆಂಡು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಷಕ್ ಒಂದ್ಸಲಿ ಮಾತ್ರ ಇಲ್ಲಿಗೆ ಬರ್ತಾರೆ. ಇದಕ್ ಮುಂಚೆ ನಮ್ಮ ಮನೆಯಲ್ಲಿ ಒಂದು ವಯಸ್ಸಾದ ಅಜ್ಜಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅವರು ಸಡನ್ ಆಗಿ ಊರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ರು. ಅವ್ರು ಬರ್ತಾರೆ ಅಂತ ನೋಡಿದ್ರೆ 2 ತಿಂಗಳಾದ್ರೂ ಅವ್ರು ವಾಪಸ್ ಬರ್ಲೇ ಇಲ್ಲ. ನನ್ನಿಂದ ಎಲ್ಲಾ ಕೆಲ್ಸನೂ ಒಬ್ಳೆ ಮಾಡಕ್ಕಾಗಲ್ವಲ್ಲ, ಅದಕ್ಕೆ ನಿನ್ ಕೆಲ್ಸ ಕೇಳಿದ ತಕ್ಷಣ ಸೇರ್ಸ್ಕೊಂಡ್ಬಿಟ್ಟೆ. ಆವತ್ತು ನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ತುಂಬಾ ಒಳ್ಳೆಯವ್ ತರ ಕಾಣಿಸ್ತು. ನಿನ್ನ ನಂಬಿನೇ ನನ್ ಮನೇಲಿ ಕೆಲ್ಸಕ್ಕೆ ಸೇರ್ಸ್ಕೊಂಡೆ. ನೀನ್ ಆ ನಂಬಿಕೆನ ಉಳ್ಸ್ಕೊಳ್ಬೇಕು, ಸರಿನಾ? ಅಮ್ಮ, ನಾನ್ ಕಷ್ಟದಲ್ಲಿದ್ದಾಗ ನೀವು ನನ್ನ ಕಾಪಾಡಿದಿರ. ನಾನ್ ನಿಮ್ಗೆ ಯಾವತ್ತೂ ಋಣಿಯಾಗಿರ್ತೀನಮ್ಮ. ಸಂತೋಷ ಆಯ್ತು ರಾಮು. ಅಮ್ಮ, ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಲಾ ಅಮ್ಮ? ಹಾ ಸರಿ. ಸರಿ ಅಮ್ಮ. ಬಿರಿಯಾನಿಗೆ ನೆಂಚ್ಕೊಳ್ಳೋಕೆ ಮೊಸರು ಬಜ್ಜಿ ಮಾಡ್ಲಾ ಅಮ್ಮ? ಹಾ ಮಾಡ್ಬಿಡು. ಹಾ ರಾಮು, ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ತಗೊಳ್ಬೇಕಾಗಿರೋ ಮಾತ್ರೆನೆಲ್ಲ ನಾನ್ ಮರ್ತ್ಬಿಟ್ಟೆ. ನಾನ್ ಹೋಗಿ ಮಾತ್ರೆ ತಗೊಂಡು ನಮ್ ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸರಿ, ನೀನ್ ಅಡ್ಗೆ ರೆಡಿ ಆಗಿದ ತಕ್ಷಣ ನನ್ಗೆ ಎಬ್ಬರ್ಸು, ಸರಿನಾ? ಸರಿ ಅಮ್ಮ.